Hello and welcome to another session of Learning with me. I'm Dr. Manjula. This is the session 14 for 5th semester BA students of Sociology of Health and Medicine. In this session, we'll be discussing on community health problems in India. In the previous session, we've understood what is the scope of community health. The learning objectives of the current session is to discuss health in India in the pre-independence era and post-independence issues. ಹಿಂದಿನ ತರಗತಿಯಲ್ಲಿ ನಾವು ಸಮುದಾಯ ಆರೋಗ್ಯ ಅಂದ್ರೆ ಏನು, ಈ ಸಮುದಾಯ ಆರೋಗ್ಯದ ವ್ಯಾಪ್ತಿ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಈ ಒಂದು ಸೆಷನ್ ಅಲ್ಲಿ ಭಾರತದಲ್ಲಿ ಆರೋಗ್ಯ ಹೇಗಿದೆ, ಆರೋಗ್ಯದ ಸ್ಥಿತಿ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಇದನ್ನ ಸ್ವತಂತ್ರ ಪೂರ್ವ ಮತ್ತು ಸ್ವತಂತ್ರ ನಂತರದ ಭಾರತ ಅನ್ನುವಂತಹ ಒಂದು ಬ್ರೀಫ್ ಆದಂತಹ ಒಂದು ಕ್ಲಾಸಿಫಿಕೇಶನ್ ಅನ್ನ ಮಾಡಿಕೊಂಡು ತಿಳ್ಕೊಳ್ಳೋಣ. When we look at the Indian context, it is very unique. India has a very rich tradition, and the advances that we've made as a culture in health is also very unique and extremely vast. ಭಾರತದಲ್ಲಿ ನಾವು ಆರೋಗ್ಯವನ್ನ ಕುರಿತಾಗಿ ಮಾಡಿರುವಂತಹ ಸಾಧನೆಗಳು ಬಹಳಷ್ಟಿದೆ. ನಮ್ಮಲ್ಲಿ ಇರುವಂತಹ ಒಂದು ಅಡ್ವಾನ್ಸಸ್ ಇನ್ ಮೆಡಿಕಲ್ ಸೈನ್ಸಸ್ ಅನ್ನ ನೋಡಿದಾಗ, ದಾಖಲಾಗಿರುವಂತಹದನ್ನ ನೋಡಿದಾಗ ಬಹಳ ಪ್ರಯತ್ನಗಳು ಭಾರತದಲ್ಲಿ ಆರೋಗ್ಯವನ್ನ ಕುರಿತಾಗಿ ನಡೆದಿರೋದನ್ನ ನಾವು ಕಾಣ್ತೀವಿ. ಒಂದು ವಿಶಿಷ್ಟವಾದಂತಹ ಆರೋಗ್ಯದ ಒಂದು ಕ್ಷೇತ್ರವನ್ನು ಅಭಿವೃದ್ಧಿಗೊಳಿಸಿರುವಂತಹ ಒಂದು ಕೀರ್ತಿ ನಮ್ದು. ಆಯುರ್ವೇದ is the contribution of India to the world. But today, India is in a process of transition. We are moving, we are growing, we are redefining ourselves. And in this process, it is very important to have a very healthy population. ಆರೋಗ್ಯಕರವಾದಂತಹ ಒಂದು ಜನಸಂಖ್ಯೆಯನ್ನ ಅಭಿವೃದ್ಧಿ ಹೊಂದುತ್ತಾ ಇರುವಂತಹ ದೇಶವಾಗಿರುವಂತಹ ಭಾರತ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸೋದು ಬಹಳ ಮುಖ್ಯವಾಗಿದೆ. ಏಕೆಂದ್ರೆ ಆರೋಗ್ಯಕರವಾದಂತಹ ಒಂದು ಜನ ಇದ್ರೇನೆ ದೇಶದ ಅಭಿವೃದ್ಧಿ ಸಾಧ್ಯವಾಗೋದು. ಅಭಿವೃದ್ಧಿಯ ಪಥದಲ್ಲಿರುವಂತಹ ಭಾರತದಂತಹ ದೇಶ ಆರೋಗ್ಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಬಹಳ ಅವಶ್ಯಕ. ಈ ಒಂದು ನಿಟ್ಟಿನಲ್ಲಿ ಭಾರತದ ಸಂವಿಧಾನವೂ ಸಹ ಆರೋಗ್ಯವನ್ನ ಒಂದು ಮುಖ್ಯವಾದ ಅಂಶವಾಗಿ ಪರಿಗಣಿಸಿದೆ. The Indian Constitution also considers health to be a very important concept. And this is why in a unique nation like India, a vast nation like India, health is considered as a state subject. ಆರೋಗ್ಯವನ್ನ ರಾಜ್ಯದ ಒಂದು ವ್ಯಾಪ್ತಿಗೆ ಭಾರತದ ಸಂವಿಧಾನ ಕೊಟ್ಟಿದೆ. ಹೀಗೆ ರಾಜ್ಯದ ವ್ಯಾಪ್ತಿಗೆ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಭಾರತ ಬಹಳ ದೊಡ್ಡ ದೇಶ. ಇದರಲ್ಲಿ ಬಹಳ ವೈವಿಧ್ಯತೆಗಳಿದೆ. ಪ್ರತಿಯೊಂದು ರಾಜ್ಯದಲ್ಲೂ ಅನೇಕ ವೈವಿಧ್ಯತೆಗಳನ್ನ ಕಾಣಬಹುದಾಗಿದೆ. ಇದು ಆರೋಗ್ಯ ಸಂಬಂಧಪಟ್ಟಂತೆಯೂ ಸಹ ಹೌದು. ಆದ್ರಿಂದ ಆರೋಗ್ಯವನ್ನ ಒಂದು ರಾಜ್ಯದ ವಿಷಯವಾಗಿ ಪರಿಗಣಿಸಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರವೂ ಸಹ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಗಳಿಗೆ ಸಹಾಯವನ್ನ ಮಾಡ್ತಾ ಇರುತ್ತೆ. ರಾಜ್ಯ ಸರ್ಕಾರಗಳಿಗೆ ಬೇಕಾಗಿರುವಂತಹ ಒಂದು ರೆಗ್ಯುಲೇಟರಿ ಮೆಷರ್ಸ್ ಕೊಡುವಂತಹದ್ದು, ಅವರಿಗೆ ಬೇಕಾಗಿರುವಂತಹ ಹೆಲ್ಪ್, ನೆಸೆಸರಿ ಪ್ರೋಗ್ರಾಮ್ಸ್ ಅಂಡ್ ಪಾಲಿಸೀಸ್ಗಳನ್ನ ಅವಾಗವಾಗ ಇಂಪ್ಲಿಮೆಂಟ್ ಮಾಡುವಂತಹದ್ದನ್ನ ಕೇಂದ್ರ ಸರ್ಕಾರವೂ ಸಹ ಮಾಡುತ್ತೆ. ಏನ್ ಹೆಲ್ತ್ ಪ್ರಾಬ್ಲಮ್ಸ್ ಇದೆ ಇಂಡಿಯಾನಲ್ಲಿ, ವಾಟ್ ಆರ್ ದಿ ಚಾಲೆಂಜಸ್ ಅಂತ ನೋಡಿದಾಗ, there are a lot of challenges. India has made a lot of progress. It has taken very large strides in terms of ensuring the health of its population. But still, a lot needs to be done.
The life expectancy of people has crossed 67 years now. ಭಾರತದಲ್ಲಿ ಇರುವಂತಹ ಜನಸಂಖ್ಯೆಯ ಒಟ್ಟು ಲೈಫ್ ಎಕ್ಸ್ಪೆಕ್ಟೆನ್ಸಿ 67 ವರ್ಷಗಳನ್ನು ದಾಟಿದೆ ಈಗ. ಮಾರ್ಟಾಲಿಟಿ ರೇಟ್ ಅಂಡರ್ 5 ಮಾರ್ಟಾಲಿಟಿ ರೇಟ್ ಏನಿದೆ ಅದೂ ಬಹಳ ಕಡಿಮೆ ಆಗ್ತಿದೆ ಈಗ. ಚಿಕ್ಕ ಮಕ್ಕಳ ಸಾವು ಏನು ಉಂಟಾಗ್ತಿತ್ತೋ ಅದೂ ಬಹಳ ಕಡಿಮೆ ಆಗಿದೆ. ಅನೇಕ ಡಿಸೀಸಸ್ಗಳೇನಿತ್ತು ಭಾರತದಲ್ಲಿ, ಸಚ್ ಆಸ್ ಪೋಲಿಯೋ, ಟೆಟನಸ್, ಇವೆಲ್ಲ ಕಂಪ್ಲೀಟ್ ಆಗಿ ಇರಾಡಿಕೇಟ್ ಆಗಿದೆ. ಇಟ್ ಈಸ್ ಲೈಕ್ ಇರಾಡಿಕೇಟೆಡ್ ಟೋಟಲಿ. In spite of all this progress that we are making, communicable diseases ಅಂದ್ರೆ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವಂತಹ ರೋಗಗಳೇನಿದೆ ಅದು ಹೆಚ್ಚಾಗೋ ಸಾಧ್ಯತೆ ಇನ್ನೂ ಸಹ ಹಾಗೇ ಇದೆ. ನಮ್ಮ ಪಬ್ಲಿಕ್ ಹೆಲ್ತ್ ಸಮಸ್ಯೆಗಳಲ್ಲಿ ಇದು ಬಹಳ ಮುಖ್ಯವಾದದ್ದು, ಕಮ್ಯುನಿಕಬಲ್ ಡಿಸೀಸಸ್ ಪ್ರಾಬ್ಲಮ್. ನಾನ್ ಕಮ್ಯುನಿಕಬಲ್ ಡಿಸೀಸಸ್, ಒಬ್ಬರಿಂದ ಒಬ್ಬರಿಗೆ ಹರಡದೇ ಇರುವಂತಹ ರೋಗಗಳೇನಿದೆ, ಲೈಕ್ ಕ್ಯಾನ್ಸರ್, ಡಯಾಬಿಟೀಸ್, ರೆಸ್ಪಿರೇಟರಿ ಡಿಸೀಸಸ್, ಇಂತಹದ್ದು ಅವುಗಳಿಂದ ಉಂಟಾಗುವಂತಹ ರಿಸ್ಕ್ನೂ ಸಹ ಜಾಸ್ತಿ ಇದೆ. ಟೊಬ್ಯಾಕೊ ಕನ್ಸಂಪ್ಷನ್, ಸಿಗರೆಟ್, ಕನ್ಸಂಪ್ಷನ್ ಇಂದ ಬರುವಂತಹ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಸಮಸ್ಯೆನೂ ಸಹ ಭಾರತದಲ್ಲಿ ಬಹಳಷ್ಟಿದೆ. ಹೆಲ್ತ್ ಪ್ರಾಬ್ಲಮ್ಸ್ ಏನಿದೆ ಭಾರತದಲ್ಲಿ ಅಂತ ನೋಡಿದಾಗ, ವಿ ಸಿ ದಟ್ ವಿ ಹ್ಯಾವ್ still widespread problem of HIV/AIDS, cholera, maternal mortality, malnutrition, high infant mortality rate when compared to other countries. These problems still persist. There are a number of diseases that are still there. Sanitation facilities are not up to the mark, and we have failed in providing safe drinking water to the entire population. And diseases like Kala Azar persist. And there are a number of female health related issues. Because of malnutrition, there are a number of female health related issues that are still persistent in India. Mothers are at huge health risks even today. In this session, we've briefly gone through community health problems in India. We've seen that in terms of both communicable diseases and non-communicable diseases, much needs to be done. ಸಮುದಾಯ ಆರೋಗ್ಯ ಸಮಸ್ಯೆಗಳು ಭಾರತದಲ್ಲಿ ಇರುವಂತಹದ್ರ ಬಗ್ಗೆ ಚರ್ಚಿಸಿದ್ದೀವಿ. ಇದರಲ್ಲಿ ಒಬ್ಬರಿಂದ ಒಬ್ಬರಿಗೆ ಹರಡುವಂತಹ ರೋಗಗಳು ಮತ್ತೆ ಹರಡದೇ ಇರುವಂತಹ ರೋಗಗಳು, ಇದರ ಬಗ್ಗೆ ಕಮ್ಯುನಿಕಬಲ್ ಅಂಡ್ ನಾನ್ ಕಮ್ಯುನಿಕಬಲ್ ಬಗ್ಗೆ ತಿಳ್ಕೊಂಡಿದ್ದೀವಿ. That's it for now. Let's meet in another session. Thank you.